ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಬೂಂದಿ ಮಾಡುವಂತಹ ಜಾಲರಿ, ಸೌಟು ಅದು ಯಾವುದೇ ಇಲ್ಲದೆ ತುಂಬಾ ಸಿಂಪಲ್ ಆಗಿ ಟೆನ್ಷನ್ ಇಲ್ಲದೆ ನಮಗೆ ಯಾವ ರೀತಿ ರುಚಿಕರವಾಗಿರುವಂತಹ ಲಡ್ಡು ಮಾಡ್ಬೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕಾನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಬೇಕು. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲು ನೋಡಿ, ನಾನಿಲ್ಲಿ ಅರ್ಧ ಕಪ್ ಕಡಲೆ ಹುಡಿ ತಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ ನೀರು ತಗೊಂಡಿದ್ದೀನಿ. ಎಲ್ಲ ಹಾಕ್ತೀನಿ. ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ, ಒಮ್ಮೆಲೆ ಹಾಕೋಬೇಡಿ. ಗಂಟಿಲ್ಲದೆ ಮಿಕ್ಸ್ ಮಾಡ್ಬೇಕು ಇದನ್ನ. ಈ ರೀತಿ ವಿಸ್ಕ್ ಉಪಯೋಗಿಸಿದ್ರೆ ತುಂಬಾ ಈಸಿ ಆಗುತ್ತೆ. ನೋಡಿ, ರೆಡಿ ಆಗಿದೆ. ಈ ರೀತಿ ಸ್ವಲ್ಪನೂ ಗಂಟಿರಬಾರ್ದು. ಅರ್ಧ ಕಪ್ ನೀರು ಹಾಕೊಂಡಿದ್ದೀನಿ. ನೋಡಿ, ಇಷ್ಟು ದಪ್ಪ ಇರಬೇಕು ಹಿಟ್ಟು. ಜಾಸ್ತಿ ನೀರು ಆಗ್ಬಾರ್ದು, ದಪ್ಪನೂ ಆಗ್ಬಾರ್ದು. ಆಮೇಲೆ ಇಲ್ಲಿ ನಾನು ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಮೊದಲು ನೋಡಿ, ನಾನು ಈ ರೀತಿ ಗ್ಲಾಸ್ ಉಪಯೋಗಿಸ್ತಾ ಇದ್ದೀನಿ. ಗ್ಲಾಸ್ ಅಲ್ಲಿ ಹಿಟ್ಟು ಹಾಕೊಂಡಿದ್ದೀನಿ. ತುಂಬಾ ಸಿಂಪಲ್ ಆಗಿ, ಅಂದ್ರೆ ನಾವು ಜಾಲರಿಯಲ್ಲಿ ಹಾಕ್ಬಿಟ್ಟು ಬೂಂದಿ ಮಾಡ್ಬೇಕು ಆ ರೀತಿ ಏನಿಲ್ಲ. ನಿಮ್ಗೆ ಯಾವ ರೀತಿ ಬೇಕೋ, ಯಾವ ಶೇಪ್ಗೆ ಬೇಕೋ ಈ ರೀತಿ ಸಿಂಪಲ್ ಆಗಿ ಇದನ್ನ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ನೋಡಿ, ಆಮೇಲೆ ಒಂದು ಬದಿ ಫ್ರೈ ಆದ್ಮೇಲೆ ಇದನ್ನ ತಿರುಗಿಸಿ ಹಾಕೊಳ್ಳಿ. ಎರಡು ಬದಿ ಕೂಡ ಫ್ರೈ ಮಾಡಬೇಕು. ಈ ರೀತಿ ಹಾಕೊಳ್ಳಿ. ನೋಡಿ, ಇವಾಗ ಎರಡು ಬದಿ ಫ್ರೈ ಆಗಿದೆ. ಇದನ್ನ ತೆಗಿತಾ ಇದ್ದೀನಿ. ಎಲ್ಲ ಕೂಡ ತೆಗಿತಾ ಇದ್ದೀನಿ. ಒಂದು ಟಿಶ್ಯೂ ಪೇಪರ್ ಅಲ್ಲಿ ಹಾಕೊಳ್ಳಿ, ಎಕ್ಸ್ಟ್ರಾ ಎಣ್ಣೆ ಎಲ್ಲ ಹೋಗ್ಬಿಡುತ್ತೆ. ಇನ್ನೊಂದು ಮೆಥಡ್ ನೋಡಿ, ಈ ರೀತಿ ನಮಗೆ ಗೆರಟೆ ಇರುತ್ತಲ್ವಾ, ದೊಡ್ಡ ಸ್ವಲ್ಪ ಜಾಸ್ತಿ ದೊಡ್ಡ ತೂತಾದ್ರೂ ಪರವಾಗಿಲ್ಲ ಗೆರಟೆಗೆ. ನೋಡಿ, ಈ ರೀತಿ ಇರುತ್ತೆ. ಅದ್ರಲ್ಲಿ ಹಿಟ್ಟು ಹಾಕ್ಬಿಟ್ಟು ಅದ್ರಲ್ಲಿ ಬೇಕಿದ್ರು ಈ ರೀತಿ ಮಾಡ್ಬೋದು. ಅದು ತುಂಬಾ ಸಿಂಪಲ್ ಆಗುತ್ತೆ. ನೋಡಿ, ಈ ರೀತಿ ಮಾಡ್ಬೋದು. ಅದ್ರಲ್ಲಿ ಕೂಡ ಯಾವ ರೀತಿ ಬೇಕಿರೋ, ಯಾವ ಶೇಪ್ ಅಲ್ಲಿ ಬೇಕಿರೋ ಮಾಡ್ಬೋದು. ಬೂಂದಿ ಮಾಡ್ಬೇಕು ಅಂತ ಯಾವುದೇ ಅವಶ್ಯಕತೆ ಇಲ್ಲ ಇದ್ರಲ್ಲಿ. ನೋಡಿ, ಇದು ಕೂಡ ಎರಡು ಬದಿ ಫ್ರೈ ಆದ್ಮೇಲೆ ಇದನ್ನ ತಿರುಗಿಸಿ ಹಾಕ್ಬಿಟ್ಟು ತೆಗಿಬಹುದು. ಸಾಕು, ಇದನ್ನ ತೆಗಿತಾ ಇದ್ದೀನಿ ನಾನು. ಚೆನ್ನಾಗಿ ಫ್ರೈ ಆಗಿದೆ ಇದು. ಟಿಶ್ಯೂ ಪೇಪರ್ ಅಲ್ಲಿ ಹಾಕೊಳ್ಳಿ, ಜಾಸ್ತಿ ಎಣ್ಣೆ ಎಲ್ಲ ಎಳ್ಕೊಳ್ಳುತ್ತೆ. ನೋಡಿ, ಎಲ್ಲ ಕೂಡ ರೆಡಿ ಆಗಿದೆ ಫ್ರೈ ಆಗಿ. ಇದನ್ನ ಸಣ್ಣ ಸಣ್ಣ ಪೀಸ್ ಮಾಡ್ಬೇಕು. ಈ ರೀತಿ ಕೈಯಲ್ಲೇ ಮಾಡ್ಬೋದು. ನೋಡಿ, ಈ ರೀತಿ ಅದನ್ನ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದನ್ನ ಹುಡಿ ಮಾಡ್ಬೇಕು. ಹುಡಿ ಅಂದ್ರೆ ನುಣ್ಣಗೆ ಹುಡಿ ಅಲ್ಲ, ಸ್ವಲ್ಪ ತರಿ ತರಿಯಾಗಿ ಸಿಗ್ಬೇಕು ನಮಗೆ, ಆ ರೀತಿ ಹುಡಿ ಮಾಡ್ಬೇಕು. ನೋಡಿ, ಹುಡಿ ಮಾಡಿ ತಂದಿದ್ದೀನಿ. ನೋಡಿ, ಈ ರೀತಿ ಅಂದ್ರೆ ನಾವು ಮೋತಿಚೂರ್ ಲಡ್ಡು ಎಲ್ಲ ಮಾಡ್ತೀವಲ್ಲ, ಅದ್ರಲ್ಲಿ ಸಣ್ಣ ಸಣ್ಣ ಬೂಂದಿ ಇರುತ್ತೆ ಅಲ್ವಾ, ಅದೇ ರೀತಿ ಇರುತ್ತೆ ಇದ್ರಲ್ಲಿ. ನೋಡಿ, ಈ ರೀತಿ ಇರುತ್ತೆ. ಸೈಡಲ್ಲಿ ಇಟ್ಕೊಳ್ಳಿ ಇದನ್ನ. ಆಮೇಲೆ ಒಂದು ಪಾತ್ರೆ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಒಂದು 1/4 ಕಪ್ಪಿನಷ್ಟು ನೀರು ಕೂಡ ಹಾಕ್ಬಿಟ್ಟು ಸ್ಟವ್ ಆನ್ ಮಾಡ್ಬಿಟ್ಟು ಇದನ್ನ ಬಿಸಿ ಮಾಡ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಕರಗಿ ಪಾಕ ಬಂದಿದೆ. ಅಂದ್ರೆ ಈ ರೀತಿ ಬೆರಳಲ್ಲಿ ಮುಟ್ಟುವಾಗ ಅಂಟಿದ ರೀತಿಯಲ್ಲಿ ಇರ್ಬೇಕು, ಅಷ್ಟೇ ಸಾಕು. ನೋಡಿ, ಈ ರೀತಿ ಸಾಕು. ಅದಕ್ಕೆ ನಾವು ಅವಾಗ ಹುಡಿ ಮಾಡಿಟ್ಟಂತಹ ನಮ್ಮ ಕಡಲೆ ಹಿಟ್ಟಿನ ಇದೆಯಲ್ಲ, ಬೂಂದಿ ಇದೆಯಲ್ಲ, ಅದನ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಸಣ್ಣ ಉರಿಯಲ್ಲಿಟ್ಟು ಇದನ್ನ ಮಿಕ್ಸ್ ಮಾಡ್ಬೇಕು. ನೋಡಿ, ಇವಾಗ ಸ್ವಲ್ಪ ಆಮೇಲೆ ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಫ್ರೈ ಮಾಡಿಟ್ಕೊಂಡಿದ್ದೀನಿ ತುಪ್ಪದಲ್ಲಿ. ಅದ ಕಾರಣ ನಾನು ಎಕ್ಸ್ಟ್ರಾ ತುಪ್ಪ ಹಾಕ್ತಾ ಇಲ್ಲ. ನಿಮ್ಗೆ ಬೇಕಿದ್ರೆ ತುಪ್ಪನೂ ಸೇರಿಸಬಹುದು. ನೋಡಿ, ಇವಾಗ ರೆಡಿ ಆಗಿದೆ. ಇವಾಗ ಸ್ವಲ್ಪ ನೋಡುವಾಗ ನೀರ್ ಇರುತ್ತೆ. ಆಮೇಲೆ ಇದು ಆರಿದ್ಮೇಲೆ ಕರೆಕ್ಟ್ ಸಿಗುತ್ತೆ ನಮಗೆ. ನೋಡಿ, ಒಂದು ಅರ್ಧ ಗಂಟೆ ನಾನು ಅದನ್ನ ಹಾಗೆ ಬಿಟ್ಬಿಟ್ಟಿದ್ದೆ. ನೋಡಿ, ಇವಾಗ ಈ ರೀತಿ ಇದೆ. ಇನ್ನು ಇದನ್ನ ನಿಮ್ಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಆ ರೀತಿ ಮಾಡಿ ನಮ್ಮ ಲಡ್ಡು ರೆಡಿ ಮಾಡಿದ್ರೆ ಆಯ್ತು. ತುಂಬಾ ರುಚಿಕರವಾಗಿರುತ್ತೆ. ನಾನಿಲ್ಲಿ ಫುಡ್ ಕಲರ್ ಆತರ ಏನು ಬಳಸಿಲ್ಲ, ನಾನು ನ್ಯಾಚುರಲ್ ಆಗಿರುವಂತಹ ಕಲರ್ ಇದು. ನೋಡಿ, ರುಚಿಕರವಾಗಿರುವಂತಹ ಲಡ್ಡು ಇಲ್ಲಿ ರೆಡಿ ಆಗಿದೆ. ಖಂಡಿತ ಇದನ್ನ ಒಂದ್ಸಲ ಟ್ರೈ ಮಾಡಿ. ತುಂಬಾ ಸುಲಭವಾಗಿ ಮಾಡಬಹುದು. ನಮಗೆ ಅಂದ್ರೆ ಬೂಂದಿ ಮಾಡಿ ಆ ರೀತಿ ಎಲ್ಲ ಕಷ್ಟ ಪಡ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವ ಶೇಪ್ ಅಲ್ಲಿ ಬೇಕೋ ಆ ರೀತಿ ಮಾಡ್ಬಿಟ್ಟು ಹುಡಿ ಮಾಡಿದ್ರೆ ಆಯ್ತು. ನೋಡಿ, ಲಡ್ಡು ಈ ರೀತಿ ಇರುತ್ತೆ. ತುಂಡು ಮಾಡಿ ತೋರಿಸ್ತೀನಿ. ಒಳಗಡೆ ನೋಡಿ, ಸಾಫ್ಟ್ ಆಗಿ ರುಚಿಕರವಾಗಿರುವಂತ ಈ ಲಡ್ಡು ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.